ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಏಕಾಏಕಿ ಸಮಸ್ಯೆಗಳು ಹೆಚ್ಚಾದಾಗ, ಕೆಲಸಗಳಲ್ಲಿ ಅಡ್ಡಿಗಳು ಬಂದಾಗ, ಹಣ ಕೈಯಲ್ಲಿ ಉಳಿಯದಿದ್ದಾಗ, ಆರೋಗ್ಯ ಮತ್ತು ಮನಃಶಾಂತಿ ಕಳೆದು ಹೋದಾಗ ಹಲವರು ಹೇಳುವ ಮಾತು ಏನು ಗೊತ್ತಾ? ಶನಿ ದೇವರ ವಕ್ರದೃಷ್ಟಿ ಬಿದ್ದಿದೆ. ಆದರೆ ಸ್ನೇಹಿತರೆ, ಶನಿ ದೇವರು ಕೆಟ್ಟ ದೇವರಲ್ಲ. ಅವರು ನ್ಯಾಯದ ದೇವರು. ನಾವು ಮಾಡಿದ ಕರ್ಮಕ್ಕೆ ತಕ್ಕ ಫಲ ನೀಡುವ ದೇವರು. ಹಾಗಾದರೆ ಶನಿ ದೇವರ ಕೋಪ ಕಡಿಮೆ ಮಾಡಲು ಏನು ಮಾಡಬೇಕು? ಯಾವ ಪೂಜೆ, ಯಾವ ದಾನ, ಯಾವ ನಿಯಮ ಪಾಲಿಸಿದರೆ ಶನಿಯ ಕೃಪೆ ದೊರೆಯುತ್ತದೆ? ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಶನಿವಾರದಂದು ಎಣ್ಣೆ ದೀಪ ಹಚ್ಚುವುದು. ಶನಿ ದೇವರಿಗೆ ಎಳ್ಳೆಣ್ಣೆ ಬಹಳ ಪ್ರಿಯ. ಪ್ರತಿ ಶನಿವಾರ ಸಂಜೆ ಸಮಯದಲ್ಲಿ ಅರಳಿ ಮರದ ಕೆಳಗೆ ಅಥವಾ ಮನೆಯ ದೇವರ ಮನೆಯಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ. ದೀಪ ಹಚ್ಚುವಾಗ ಮನಸಾರೆ ಪ್ರಾರ್ಥನೆ ಮಾಡಿ, ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು 11 ಬಾರಿ ಅಥವಾ 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಕಪ್ಪು ಎಳ್ಳು ಮತ್ತು ಉದ್ದಿನ ಬೇಳೆ ದಾನ. ಶನಿ ದೇವರ ದೋಷ ಕಡಿಮೆ ಮಾಡಲು ದಾನ ಬಹಳ ಮುಖ್ಯ. ಶನಿವಾರದಂದು ಕಪ್ಪು ಎಳ್ಳು, ಕಪ್ಪು ಉದ್ದು, ಕಪ್ಪು ಬಟ್ಟೆ, ಕಬ್ಬಿಣದ ವಸ್ತುಗಳು ಬಡವರಿಗೆ ದಾನ ಮಾಡಿದರೆ ಶನಿದೇವರ ಕೃಪೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಕಾಗೆಗಳಿಗೆ ಆಹಾರ ಹಾಕುವುದು. ಶನಿ ದೇವರ ವಾಹನ ಕಾಗೆ ಎಂದು ಹೇಳಲಾಗುತ್ತದೆ. ಬೆಳಗ್ಗೆ ಅನ್ನ, ರೊಟ್ಟಿ ಅಥವಾ ಎಳ್ಳು ಬೆರೆಸಿದ ಆಹಾರವನ್ನು ಕಾಗೆಗಳಿಗೆ ಹಾಕಿದರೆ ಶನಿ ದೋಷ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದು ದಯೆ ಮತ್ತು ಪುಣ್ಯದ ಸಂಕೇತ ಆಗಿದೆ. ಹನುಮಂತನ ಆರಾಧನೆ. ಶನಿ ದೇವರ ಕಷ್ಟಗಳಿಂದ ರಕ್ಷಿಸುವ ದೇವರಲ್ಲಿ ಪ್ರಮುಖರು ಹನುಮಂತ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ ಪಠಣೆ. ಹನುಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಪಣೆ ಮಾಡಿದರೆ ಶನಿ ದೇವರ ಕೆಟ್ಟ ಪರಿಣಾಮ ಕಡಿಮೆಯಾಗುತ್ತದೆ ಎಂದು ಹಲವರು ನಂಬುತ್ತಾರೆ. ಹಿರಿಯರನ್ನು ಅವಮಾನ ಮಾಡಬೇಡಿ. ಶನಿ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಅಹಂಕಾರ. ಹಿರಿಯರಿಗೆ ಗೌರವ ಕೊಡದವರು, ಬಡವರನ್ನು ತಿರಸ್ಕರಿಸುವವರು, ಮೋಸ ಮಾಡುವವರು, ಸುಳ್ಳು ಹೇಳುವವರು ಇವರ ಮೇಲೆ ಶನಿಯ ಪ್ರಭಾವ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಆದ್ದರಿಂದ ಸದಾ ಸತ್ಯ, ಶ್ರಮ ಮತ್ತು ವಿನಯದಿಂದ ಬದುಕಬೇಕು. ಶನಿ ದೇವಸ್ಥಾನದ ಭೇಟಿ. ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ಅರ್ಪಣೆ ಮಾಡಿ, ಕಪ್ಪು ಎಳ್ಳು ಅರ್ಚನೆ ಮಾಡಿಸಿ, ಶನಿ ಗಾಯತ್ರಿ ಮಂತ್ರ ಜಪ ಮಾಡಿದರೆ ಮನಸ್ಸಿಗೆ ಧೈರ್ಯ ಬರುತ್ತದೆ. ಈ ಕೆಲಸಗಳನ್ನು ತಪ್ಪಿಸಿ. ಶನಿವಾರದಂದು ಕೆಲಸಗಳನ್ನು ತಪ್ಪಿಸುವುದು ಉತ್ತಮ ಎಂದು ಹೇಳುತ್ತಾರೆ. ಅನಗತ್ಯ ಜಗಳ, ಮದ್ಯಪಾನ, ಪ್ರಾಣಿಗಳಿಗೆ ಕಿರುಕುಳ, ಸುಳ್ಳು ಮಾತು, ಬಡವರ ಅವಮಾನ ಇವು ಶನಿ ದೇವರ ಅಸಮಾಧಾನಕ್ಕೆ ಕಾರಣವಾಗಬಹುದು ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಶನಿ ದೇವರು ನಮ್ಮನ್ನು ಕಷ್ಟಪಡಿಸಲು ಬರುವುದಿಲ್ಲ. ನಮ್ಮ ಜೀವನದಲ್ಲಿ ಶಿಸ್ತು, ಸಹನೆ ಮತ್ತು ಸತ್ಯ ಮಾರ್ಗವನ್ನು ಕಲಿಸಲು ಬರುತ್ತಾರೆ. ಒಳ್ಳೆಯ ಕರ್ಮ ಮಾಡಿದರೆ ಶನಿ ದೇವರ ಕೃಪೆಯಿಂದ ಜೀವನವೇ ಬದಲಾಗಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.